who are not here. It may be your spouse, it may be your children, it may be your child, or it may be your friend, or it may be ನಿಮ್ಗೆ ಕೋಪ ಬಂದರೆ ಬಾಸ್ ನಂಬರ್ ಇದ್ರೆ ಹೇಳಿ. 28. So ನಿಮ್ದಲ್ಲ, it is not yours. Okay, it should not be yours because people should not say, ಮೇಡಮ್ ಅವ್ರು 3 ವರ್ಷದಿಂದ ಬರ್ತಾರೆ, ನಿಮ್ಗೆ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ ಅಂತ ಹೇಳಿ, ಅವ್ರ ಬಗ್ಗೆ ಹೇಳಿದ್ರೆ ಹಂಗೆ ಅಂದ್ಬಿಡ್ತಾರೆ. ದೀಪಕ್ ಬಗ್ಗೆ ಕೇಳಿದ್ರೆ ದೀಪಕ್ ಎಲ್ಲ ಇವರ್ ಆಲ್ KSDL ಯಾರು ಇವೆಲ್ಲ ಗೊತ್ತಿದೆ. ಸೊ ಐ ವಾಂಟ್ ದ ನಂಬರ್ ವಿಚ್ ಈಸ್ ನಾಟ್ ದೇರ್. ಅಟ್ ದ ಸೇಮ್ ಟೈಮ್ 28 ಈಸ್ ಇಲ್ಲಿ ಕೂತಿರಲ್ಲ ದಿಗ್ಗಜರು, ಯು ಕ್ಯಾನ್ ಮ್ಯಾಚ್ ವಿತ್ ದಟ್. ಡೋಂಟ್ ಗಿವ್ ಆನ್ಸರ್, ಯು ಕ್ಯಾನ್ ಮ್ಯಾಚ್ ವಿತ್ ದಟ್. 2, 8 ಅಂದರೆ 8, 2 ಈಸ್ 10. 10 ಈಸ್ ನಂಬರ್ 1. ನಂಬರ್ 1, they are born to lead. It is a sign of sun. ಅವರು ಲೀಡ್ ಮಾಡೋಕ್ಕೆ ಅಂತ ಹುಟ್ಟು ಅವ್ರು ನೀವು ಕೆಲಸಕ್ಕೆ ಕಳಿಸಿ 50 ವರ್ಷದಲ್ಲಿ 20 ಕಂಪನಿ ಚೇಂಜ್ ಮಾಡ್ಕೊಂಬರ್ತಾನೆ. ಅವನಿಗೆ ಹಿಂಗನ್ನಕ್ಕೆ ಬರೋದೇ ಇಲ್ಲ. ಸೊ ಆಲ್ವೇಸ್ ಯು ಶುಡ್, ಈಗ MD, ಚೇರ್ಮನ್, ಟಾಪ್ ಡಿಸಿಷನ್ ಮೇಕಿಂಗ್, ಈ ಪೊಸಿಷನ್ಗೆ ಅಂತ ಇರೋರೆ ಅವರು. ನನ್ನ ಫ್ರೆಂಡ್ ಒಬ್ಬರು ಇದಾರಲಿ, ಅಪನಾದಲ್ಲಿದ್ದಾರೆ. ನಾನು ನೋಡಿದಂತೆ 4 ವರ್ಷದಿಂದ ಸಿಕ್ಕದಾಗೆಲ್ಲ ಹೊಸ ಕೆಲಸ ಹೇಳ್ತಿರ್ತಾರೆ. ಸಿಕ್ಕದಾಗೆಲ್ಲ ಅವ್ರು ಬರ್ದೆ ನಾನು ಕೇಳಿದೆ ಸುಮ್ಮನೆ. ಆಮೇಲೆ ಅಂದೆ, ಸರ್ ನಿಮಗೆ ಇದು ವರ್ಕೌಟ್ ಆಗಲ್ಲ ಅಂತ. ನೋ, ದಿಸ್ ಈಸ್ ಎ ವೆರಿ ಗುಡ್ ಕಂಪನಿ, ನನಗೆ ಇಷ್ಟು ಪರ್ಕ್ ಸಿಗುತ್ತೆ, ನನಗೆ ಇಷ್ಟ ಆಗುತ್ತೆ, ಎಷ್ಟಾಗುತ್ತೆ. 6 ತಿಂಗಳಲ್ಲೇ ಕಳಿಸ್ತಾರೆ. ಸಾರಿ ಸರ್, ಐ ಡೋಂಟ್ ಹ್ಯಾವ್ ಎನಿ ಇನ್ಕಮ್ ಸೋರ್ಸ್, ಐ ಲೆಫ್ಟ್ ಜಾಬ್. ನನ್ನ ಕಣ್ಣು ಮುಂದೆನೇ ಇದ್ದಾರೆ ಇವರು. ಬಾರ್ನ್ ಟು ಲೀಡ್. ನಾನು ಇಲ್ಲಿ ಹೇಳುವಾಗ 3 ಅಥವಾ 4 ಪಾಯಿಂಟ್ಸ್ ಅಷ್ಟೇ ಹೇಳ್ತೀನಿ. ಹಾಗಂತೇಳಿ ನಿಮಗೆ ಬೇಜಾರಾಗುವಂಥದ್ದು ಹೇಳಲ್ಲ. ಅಕಸ್ಮಾತ್ ಬೇಜಾರಾಗ ಹಾಕ್ಕೊಳ್ಳಿ, ಪರವಾಗಿಲ್ಲ. ಯಾಕೆಂದರೆ ಐ ಹ್ಯಾವ್ ಸೆಡ್ ದಿಸ್ ಈಸ್ ಮೈನಸ್, ಯು ಶುಡ್ ನೋ ಹೌ ಟು ಟ್ಯಾಕಲ್, ದಟ್ಸ್ ಆಲ್ ದ ಆನ್ಸರ್ ಇಸ್ ದೇರ್, ಡೋಂಟ್ ವರಿ. ಈ ನಂಬರ್ 1 ಇರ್ತಾರಲ್ಲ, ಇವರಿಗೆ ನೀವು ಯಾವತ್ತೂ ಆರ್ಡರ್ ಮಾಡಬಾರ್ದು. ಇಫ್ ಯು ಸೇ ಲಿಸನ್, ದೇ ನೆವರ್. ಅವರೆಲ್ಲರೂ ಹೇಳ್ತಾರೆ ಲಿಸನ್ ಅಂತ, ಅವ್ರು ಕೇಳಲ್ಲ. ನೀವು ಸುಮ್ಮನೆ ಒಂದು ಒಂದು ಟೆಸ್ಟ್ ಮಾಡಿ ನೋಡಿ. ನಿಮ್ಮ ಸುತ್ತಮುತ್ತ ಯಾರೋ ನಂಬರ್ 1 ಇದ್ದರೆ, ಆ ಚೇರ್ ತೊಗೊಂಬಾರ ಇಲ್ಲಿ ಅಂತ ಹೇಳಿ ನೋಡೋಣ, ಗಂತ ಹುರಿದು ಬಿಡುತ್ತೆ ಒಳಗಡೆ ಅಂತ. ನಿಮ್ದೇನು ನಂಬರ್ ಸರ್? ನಂಬರ್ 1. ನಾನು ಹೇಳಿದ್ರೆ ನಮ್ದೆಲ್ಲ ತಿಳ್ಕೊಂಡ್ಮೇಲೆ ನಾಟಕ ಮಾಡಕ್ಕೆ ತರ್ತೀರ. ಯಾಕೆ ಹೇಳ್ತೀನಿ ಇದು ನಾಟಕ ಅಂತ? ಯಾಕೆ ಹೇಳ್ತೀನಿ ಅಂದರೆ, ಎಂಥದೇ ಸೊಸೆ ಆಗಿರಲಿ, 2-3 ವರ್ಷ ಎಲ್ಲ ಅದುಮ್ಕೊಂಡಿರ್ತಾಳೆ ಅತ್ತೆ ಮುಂದೆ, ಒಳಗಡೆ ಕಾಯ್ತಾ ಇರುತ್ತದು. ನಾನು ಹೇಳಿದ್ನಲ್ಲ, ಸತ್ರು ಹೋಗಲ್ಲ ಅನ್ನೋದಿದೆಯಲ್ಲ. ಯು ಕ್ಯಾನ್ ಆ್ಯಕ್ಟ್. ಇಫ್ ಐ ನೋ ಯು ಆರ್ ನಂಬರ್ 1, ಐ ವಿಲ್ ನಾಟ್ ಟೆಲ್ ಲೈಕ್ ದಟ್. ಸರ್ ಕ್ಯಾನ್ ಯು ಪ್ಲೀಸ್ ಆನ್ ದಟ್ ಸ್ವಲ್ಪ ಈ ಕಡೆ ಕೊಡ್ಬೋದು ಸರ್ ಅಂತಂದರೆ ಶಾಂತ ಆಗ್ಬಿಡ್ತಾನೆ. ಅಬ್ಸರ್ವ್ ಮಾಡಿಬೇಕಾದ್ರೆ ನಂಬರ್ 1 ಇರೋರಿಗೆ ಆರ್ಡರ್ ಮಾಡಬಾರ್ದು, ರಿಕ್ವೆಸ್ಟ್ ಮಾಡಿ. ನಿಮಗೇನಪ್ಪ ಆ ಚೇರಲ್ಲಿಂದ ಇಲ್ಲಿ ಬರ್ಬೇಕು ತಾನೆ, ಸೊ ಚೇಂಜ್ ಯುವರ್ ಸೆಲ್ಫ್. ಸೊ ಯಾವುದೇ ಗುಣಗಳಿದೆಲ್ಲ ಒಳಗಡೆ ಇರುತ್ತದೆ. ಇಟ್ ವಿಲ್ ಬಿ ವೆಯ್ಟಿಂಗ್ ಫಾರ್ ಸಮ್ ಟೈಮ್. ನಾನು ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ ಜೊತೆ ಇದ್ದೀನಿ ಅಂತ, ಅದು ಮಧ್ಯೆ ರೇಕ್ ಆಗ್ತಾ ಇರುತ್ತೆ. ಆ ಸೋವ ಅದು ನಮ್ಗೆ ಗೊತ್ತಾಗುತ್ತೆ. ಇದು ಈ ನಂಬರಿಂದ ಬರ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಬೇಜಾರಿಲ್ಲ. ಸೊ ಲೈಕ್ ದಟ್. ಇವ್ರದ್ದು ಗುಣಗಳೇನು? ಇವರುಗಳು ಎಲ್ಲೂ ಕೆಲಸಕ್ಕೆ ಹೋಗಬಾರ್ದು. ಕೆಲಸಕ್ಕೆ ಹೋದರೆ ಒಂದು ತಿಳ್ಕೊಳ್ಳಿ, ನಾನು ಯಾವಾಗ ಉಪಯೋಗಿಸ್ತಿರ್ತೀನಿ, ಹುಟ್ಟಿದ ಮೇಲೆ ನೀವು ಸಾಯೋ ತನಕ ಬದುಕಬಹುದು. ಕೆಲಸ ಮಾಡಿ ಬದುಕಿ, ಕೂಲಿ ಮಾಡಿ ಬದುಕಿ, ಕಾರ್ ಓಡಿಸಿ ಬದುಕಿ, ನಂಬರ್ 1 ಆಗಿದ್ರೆ ಏನು ಬೇಕಾದ್ರೆ ಮಾಡಿ ಬದುಕಿ. ಬೆಳೀಬೇಕು ಅಂದರೆ ಇದು ಗೊತ್ತಿರಬೇಕು. ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ಗ್ರೋಯಿಂಗ್. ಲಿವಿಂಗಿಗೆ ನೀವೇನು ಮಾಡಬೇಕಾಗಿಲ್ಲ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೆಯಾ?
ಅಲ್ಲೆಲ್ಲೋ ಚಿತ್ರದುರ್ಗ ಕೋಟೆ ಒಳಗಡೆ ಕಲ್ಲು ಒಳಗಡೆ ಒಂದು ಗುದ್ದಕ್ಕೊಂದು ಆಹಾರ ಇಟ್ಟಿದೆ, ನಮ್ಗೆ ಇಡಲ್ವೇನ್ರಿ? ಬಟ್ ಇಫ್ ಯು ವಾಂಟ್ ಟು ಗ್ರೋ, ಯು ಶುಡ್ know your characteristics. Now others tell except the one.